ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು ಹೃದಯ ನಡಗಿಸುವ ಈ ತಿರುವು ಏಪ್ರಿಲ್ 9ರ ನಂತರ ಶುರುವಾಗುವ ಈ ವಿಶೇಷ ತಿಥಿ ಯೋಗಗಳಲ್ಲಿ ಎಲ್ಲಿ ಅಮೃತ ಸಿದ್ಧಿ ಯೋಗ ಮತ್ತು ಅಕ್ಷಯ ತೃತೀಯದಂತಹ ದಿವ್ಯ ಸಂಯೋಗಗಳು ನಿಮ್ಮ ಅದೃಷ್ಟದ ಎಲ್ಲ ಬಾಗಿಲುಗಳನ್ನು ತೆರೆಯಲಿವೆ. ಆದರೆ ನೀವು ಇವುಗಳನ್ನು ನಿರ್ಲಕ್ಷಿಸಿದರೆ ಬರುವ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ನೀವು ನಿಮ್ಮ ಅದೃಷ್ಟವನ್ನೇ ದೂಷಿಸಬೇಕಾಗುತ್ತೆ. ಅವಕಾಶವು ಬಾಗಿಲಲ್ಲೇ ನಿಂತಿತ್ತು, ಆದರೆ ನೀವು ಬಾಗಿಲನ್ನೇ ತೆರೆಯಲಿಲ್ಲ ಎಂದು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸಿದ್ಧರಾಗಿ, ಏಕೆಂದರೆ ಈಗ ನಿಮ್ಮ ಮುಂದೆ ತೆರೆದುಕೊಳ್ಳಲಿರುವ ಸಂದೇಶವನ್ನು ಕೇಳಿ ನಿಮ್ಮ ಉಸಿರು ಸ್ತಬ್ಧವಾಗಬಹುದು. ಈಗ ಶಾಂತರಾಗಿ ಕೇಳಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎಷ್ಟೋ ಅನುಭವಿಸಿದ್ದರೋ ಅಷ್ಟನ್ನು ನೀವು ಯಾರೊಂದಿಗೂ ಸರಿಯಾಗಿ ಹಂಚಿಕೊಂಡಿಲ್ಲ. ಮುಖದಲ್ಲಿ ನಗು ಇಟ್ಟುಕೊಂಡು ಮನಸ್ಸಿನ ಒಳಗೆ ಕೊರಗುತ್ತಾ ಜವಾಬ್ದಾರಿಗಳನ್ನು ಹೊತ್ತಿದ್ದೀರಿ. ನೀವು ತುಂಬ ಸಂತೋಷವಾಗಿದ್ದೀರಿ ಎಂದು ಎಲ್ಲರಿಗೆ ಅನಿಸುತ್ತೆ, ಆದರೆ ನಿಮ್ಮ ಕಣ್ಣೀರನ್ನು ರಾತ್ರಿಯ ಸಮಯದಲ್ಲಿ ನಿಮ್ಮ ದಿಂಬು ಮಾತ್ರ ಕಂಡಿದೆ. ನೀವು ಯಾರಿಗಾಗಿ ತ್ಯಾಗ ಮಾಡಿದ್ದೀರಿ, ನಿಮ್ಮವರಿಗಾಗಿ, ಯಾರಿಗಾಗಿ ನಿಮ್ಮ ಹಕ್ಕನ್ನು ಬಿಟ್ಟುಕೊಂಡಿದ್ದೀರಿ, ಯಾರ ಹೆಸರು ಎತ್ತಿದರೆ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತವೆಯೋ ಅಂತಹವರಿಗಾಗಿ ಬದಲಿಗೆ ನಿಮಗೆ ಏನು ಸಿಕ್ಕಿತ್ತು? ನಿಂದನೆಗಳು, ಪ್ರಶ್ನೆಗಳು, ಸಂಶಯ ಮತ್ತು ಗಾಯ ಮಾಡುವ ಮಾತುಗಳು. ನೀವು ಕೂಡ ಯೋಚಿಸುತ್ತೀರಿ, ಇಷ್ಟು ಕಷ್ಟಪಟ್ಟರೂ ಹಣ ಏಕೆ ಕೈಯಲ್ಲಿ ಉಳಿಯುವುದಿಲ್ಲ? ಕೆಲಸಗಳು ಆಗುತ್ತಾ ಏಕೆ ಕೆಡುತ್ತವೆ? ಸಂಬಂಧಗಳು ಸುಧಾರಿಸುತ್ತಾ ಏಕೆ ಗೊಂದಲಕ್ಕೆ ಈಡಾಗುತ್ತೆ? ಆರೋಗ್ಯವು ಏಕೆ ಹದಗೆಡುತ್ತೆ? ಇದು ನನ್ನ ತಪ್ಪೆ? ಯಾವ ಜನ್ಮದ ಈ ಒಂದು ಹಿಂಸೆ ನಡೆಯುತ್ತಿದೆ? ಇಂದು ನಾನು ನಿಮ್ಮನ್ನು ಎದುರಿಸಲು ಬಂದಿಲ್ಲ, ನಿಮ್ಮ ಕಣ್ಣುಗಳನ್ನು ತೆರೆಸಲು ಬಂದಿರೋದು. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಸಮಯವು ಸಾಮಾನ್ಯ ಸಮಯವಲ್ಲ, ಇದು ಕರ್ಮ ಪರೀಕ್ಷೆಯ ಒಂದು ಕಾಲ. ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ, ಈ ಉತ್ತಿಷ್ಟ ಜಾಗೃತ ಪ್ರಾಪ್ಯ ವರನಿಬೋಧತ ಎಂದರೆ ಏಳಿ ಎಚ್ಚರಗೊಳ್ಳಿ ಎಂದು ಸರಿಯಾದ ದಾರಿಯನ್ನು ಹಿಡಿಯಿರಿ. ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮಗೆ ಕರ್ಮಭೂಮಿಯಾಗಿವೆ. ಆಕಾಶದಲ್ಲಿ ಗ್ರಹಗಳ ಚಲನೆಯು ಈಗ ತಮಾಷೆಯಾಗಿಲ್ಲ. ಶನಿದೇವರು ನಿಮ್ಮ ಕರ್ಮಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಶುಕ್ರನು ಬಾಗಿಲುಗಳನ್ನು ತೆರೆದಿಟ್ಟಿದ್ದಾನೆ. ರಾಹು ನಿಮ್ಮನ್ನು ಸಂಶಯಕ್ಕೆ ದೂಡಲು ಪ್ರಯತ್ನಿಸುತ್ತಿದ್ದಾನೆ ಮತ್ತು ಚಂದ್ರನು ನಿಮ್ಮ ಮನಸ್ಸನ್ನು ಅಸ್ಥಿರಗೊಳಿಸುತ್ತಿದ್ದಾನೆ. ಈ ಕಾರಣದಿಂದಲೇ ರಾತ್ರಿ ಸರಿಯಾಗಿ ನಿದ್ರೆ ಬರುತ್ತಿಲ್ಲ, ಬೆಳಿಗ್ಗೆ ಎದ್ದರೂ ಸುಸ್ತು ಹೋಗುವುದಿಲ್ಲ. ಕಾರಣವಿಲ್ಲದೆ ಆತಂಕವು ತಲೆಯ ಮೇಲೆ ಕುಳಿತಿರುತ್ತೆ. ಏಪ್ರಿಲ್ 9ರ ನಂತರ ವಿಶೇಷ ತಿಥಿಗಳು ಮತ್ತು ಯೋಗಗಳು ರೂಪುಗೊಳ್ಳುತ್ತಿವೆ. ಉದಾಹರಣೆಗೆ ಏಪ್ರಿಲ್ 13ಕ್ಕೆ ವರುದಿನಿ ಏಕಾದಶಿ, ಏಪ್ರಿಲ್ 17ಕ್ಕೆ ಅಮೃತ ಸಿದ್ಧಿ ಯೋಗ, ಏಪ್ರಿಲ್ 19ಕ್ಕೆ ಅಕ್ಷಯ ತೃತೀಯದ ಮಹಾ ಸಂಯೋಗ, ಈ ಏಪ್ರಿಲ್ 23ಕ್ಕೆ ಮತ್ತೆ ಅಮೃತ ಸಿದ್ಧಿ ಯೋಗ. ಈ ದಿನಗಳಲ್ಲಿ ಗ್ರಹಗಳ ಪ್ರಭಾವವು ತುತ್ತ ತುದಿಯಲ್ಲಿ ಇವೆ. ಗ್ರಹಗಳು ಸ್ಥಾನ ಬದಲಿಸಿದಾಗ ಕೇವಲ ಆಕಾಶದ ನಕ್ಷೆ ಬದಲಾಗುವುದಿಲ್ಲ, ಭೂಮಿಯ ಮೇಲೆ ನಿಮ್ಮ ಸುತ್ತಮುತ್ತಲಿನವರ ವರ್ತನೆಯು ಬದಲಾಗಲು ಪ್ರಾರಂಭವಾಗುತ್ತೆ. ಕೆಲವು ಜನರು ದೂರವಾಗುತ್ತಾರೆ, ಕೆಲವು ಮುಖವಾಡಗಳು ಕಳಚುತ್ತೆ, ಕೆಲವು ಹೊಸ ಜನರು ಹತ್ತಿರವಾಗುತ್ತಾರೆ. ಈ ಕೆಲವು ಸಂಬಂಧಗಳನ್ನು ನೀವು ತುಂಬ ನಂಬಿದ್ದೀರಿ, ಇವರು ಎಂದಿಗೂ ಮೋಸ ಮಾಡುವುದಿಲ್ಲ ಎಂದುಕೊಂಡಿದ್ರಿ. ಆದರೆ ನೆನಪಿಡಿ, ಮಹಾಭಾರತದಲ್ಲೂ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅಪರಿಚಿತರಲ್ಲ, ಸ್ವಂತ ಸಹೋದರರೇ. ನಿಮ್ಮ ಜಾತಕವು ಇದನ್ನೇ ಸೂಚಿಸುತ್ತಿದೆ. ಯಾರು ನಿಮ್ಮನ್ನು ನಗುತ್ತಾ ತಬ್ಬಿಕೊಳ್ಳುತ್ತಾರೋ ಅವರೇ ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಹುರಿಯುತ್ತಿರಬಹುದು. ನಿಮ್ಮ ಬೆನ್ನ ಹಿಂದೆ ಒಂದು ಸಂಚು ರೂಪಿಸಲಾಗುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿಯೇ ಯಾರೋ ನಿಮ್ಮ ಹೆಸರನ್ನು ಮತ್ತು ಕೆಲಸವನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳುವ ಯೋಜನೆಯಲ್ಲಿದ್ದಾರೆ. ಯಾರೋ ಒಬ್ಬರು ನಿಮ್ಮ ಹೆಗಲ ಮೇಲೆ ಹತ್ತಿ ಮೇಲೆ ಹೋಗಲು ಬಯಸುತ್ತಿದ್ದಾರೆ ಮತ್ತು ನಿಮ್ಮನ್ನು ಕೆಳಗೆ ಬಿಡಲು ನೋಡುತ್ತಿದ್ದಾರೆ. ನೀವು ಅವರನ್ನು ಶತ್ರು ಎಂದು ಭಾವಿಸುತ್ತಿಲ್ಲ, ಏಕೆಂದರೆ ಶುದ್ಧ ಮನಸ್ಸಿನ ವ್ಯಕ್ತಿ ಎಲ್ಲರನ್ನ ಒಳ್ಳೆಯವರೆಂದು ನಂಬೋದು. ಗೀತೆಯಲ್ಲಿ ಕೃಷ್ಣನು ವಿವರಿಸಿದ್ದಾನೆ, ಸಾಧುವಾಗಿರುವುದು ಮತ್ತು ಮೂರ್ಖನಾಗಿರುವುದು ಎರಡೂ ಬೇರೆ ವಿಷಯಗಳು. ಸಜ್ಜನರಾಗಿರಿ, ಆದರೆ ಕಣ್ಣು ಮುಚ್ಚಿ ಯಾರನ್ನು ನಂಬಬೇಡಿ. ದಯೆ ಮತ್ತು ಈ ಒಂದು ನಿಷ್ಕಟತೆ ನಿಮ್ಮ ದೊಡ್ಡ ಗುಣ. ಯಾರನ್ನಾದರೂ ಕಷ್ಟದಲ್ಲಿ ನೋಡಿದಾಗ ಅವರಿಗಾಗಿ ಹಾರೈಕೆ ಮಾಡುತ್ತೀರಿ, ಸಹಾಯ ಮಾಡಲು ಸಿದ್ಧರಾಗುತ್ತೀರಿ. ಇದೇ ನಿಮ್ಮ ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್. ಇದರ ಕಾರಣದಿಂದಲೇ ಶನಿದೇವನು ನಿಮ್ಮ ಮೇಲೆ ಕ್ರೋಧಗೊಳ್ಳದೆ ರಕ್ಷಕರಾಗಿ ನಿಂತಿದ್ದಾರೆ. ಶನಿಯು ಯಾರ ಕರ್ಮದಿಂದ ಪ್ರಸನ್ನನಾಗುತ್ತಾನೋ ಅವರಿಗೆ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ.
ನಿರ್ದೋಷಿ ಮತ್ತು ಕರ್ಮಯೋಗಿಯ ಮೇಲೆ ಮಾಡುವ ತಂತ್ರ ಮಂತ್ರ, ಕೆಟ್ಟ ದೃಷ್ಟಿ ಅಥವಾ ಶಾಪವು ಕೊನೆಗೆ ಮಾಡುವವರ ಜೀವನಕ್ಕೆ ಅಪಾಯ ತರುತ್ತೆ. ಆದರೆ ಇನ್ನೊಂದು ಮಾತು ಕೇಳಿ, ಶನಿದೇವರಿಗೆ ಅಹಂಕಾರ, ಅಧರ್ಮ ಮತ್ತು ಇತರರ ಅವಮಾನವು ಸಹಿಸಲು ಸಾಧ್ಯವಿಲ್ಲ. ನೀವು ಎಂದಾದರೂ ಬಡವರನ್ನ ಕಂಡು ನಕ್ಕಿದ್ದರೆ, ಅಸಹಾಯಕರನ್ನ ಕೀಳಾಗಿ ಕಂಡಿದ್ದರೆ, ಸ್ತ್ರೀಯರ ಗೌರವದಿಂದ ಆಟವಾಡಿದ್ದರೆ ಅಥವಾ ಬೇರೆಯವರ ಕಷ್ಟವನ್ನ ನಿಮ್ಮದೆಂದು ಹೇಳಿಕೊಂಡು ಹೊಗಳಿಕೆ ಪಡೆದಿದ್ದರೆ, ಇಂದು ನಿಮಗೆ ಗುರಾಣಿಯಾಗಿದ್ದ ಶನಿಯೇ ನಾಳೆ ಕಠಿಣ ಶಿಕ್ಷೆಯಾಗಿ ನಿಲ್ಲುತ್ತಾರೆ. ಆದ್ದರಿಂದ ಏಪ್ರಿಲ್ ಮತ್ತು ಮೇ ತಿಂಗಳ ಈ ದಿನಗಳಲ್ಲಿ ನಿಮ್ಮ ಮಾತು, ವರ್ತನೆ ಮತ್ತು ದೃಷ್ಟಿಯ ಮೇಲೆ ಕಟ್ಟುನಿಟ್ಟಿನ ಕಾವಲು ಇರಲಿ. ದಾರಿಯಲ್ಲಿ ಬಡವರು ಕಂಡರೆ ಅವರಿಗೆ ಹರಿದ ಬಟ್ಟೆ ನೋಡಿ ನಗಬೇಡಿ. ಭಗವಂತನಿಗೆ ಧನ್ಯವಾದ ಹೇಳಿ ಮತ್ತು ಅವರಿಗಾಗಿ ಪ್ರಾರ್ಥಿಸಿ. ಹಿರಿಯರು ಕಂಡರೆ ಅವರ ನಿಧಾನ ನಡಿಗೆ ಕಂಡು ಕಿರಿಕಿರಿ ಪಡಬೇಡಿ. ನಮಸ್ಕರಿಸಿ. ಮಹಿಳೆಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡುವುದು ಅಥವಾ ಈ ಕಾಮೆಂಟ್ ಮಾಡುವುದು ಕೇವಲ ಪಾಪವಲ್ಲ, ಅದು ನಿಮ್ಮ ಅದೃಷ್ಟದ ರೆಕ್ಕೆಗಳನ್ನು ಕತ್ತರಿಸುವ ಒಂದು ಕೆಲಸ. ಈ ಸಣ್ಣ ವಿಷಯಗಳೇ ನಿರ್ಧರಿಸುತ್ತವೆ ಶನಿಯು ನಿಮಗೆ ನ್ಯಾಯದಾತನಾಗುತ್ತಾನೋ ಅಥವಾ ದಂಡದಾತನಾಗುತ್ತಾನೋ ಎಂದು. ಈಗ ಹಣದ ವಿಷಯ. ನೀವು ತುಂಬ ಶುದ್ಧ ಮನಸ್ಸಿನವರು, ಆದರೆ ಹಣದ ವಿಷಯ ಬಂದಾಗ ಭಾವುಕರಾಗುತ್ತೀರಿ. ಸಂಬಂಧಗಳಲ್ಲಿ ಭಾವುಕತೆ ಪರವಾಗಿಲ್ಲ, ಆದರೆ ಹಣದ ವಿಷಯದಲ್ಲಿ ಭಾವುಕತೆ ವಿನಾಶಕ್ಕೆ ಹತ್ತಿದ ಒಂದು ದಾರಿ. ಏಪ್ರಿಲ್ 19ರ ಅಕ್ಷಯ ತೃತೀಯದಂತಹ ಯೋಗಗಳಲ್ಲಿ ನೀವು ಯಾವುದೇ ಲಿಖಿತ ದಾಖಲೆ ಇಲ್ಲದೆ ಯಾರಿಗಾದರೂ ದೊಡ್ಡ ಮೊತ್ತದ ಹಣ ನೀಡಿದರೆ ಅಥವಾ ಮೌಖಿಕವಾಗಿ ಒಪ್ಪಂದ ಮಾಡಿಕೊಂಡರೆ ಮುಂದೆ ಕಾನೂನು ತೊಡಕುಗಳು ಎದುರಾಗಬಹುದು. ಹಣದ ವಿಷಯದಲ್ಲಿ ಎಂತಹವರ ನಿಯತ್ತು ಕೂಡ ಅಲುಗಾಡಬಹುದು. ಆದ್ದರಿಂದ ಯಾವುದೇ ವ್ಯವಹಾರವನ್ನು ಕಾಗದದ ಮೇಲೆ ಸ್ಪಷ್ಟವಾದ ಷರತ್ತುಗಳೊಂದಿಗೆ ಮಾಡಿ. ಯಾರಾದರೂ ನೀವು ನನ್ನನ್ನು ನಂಬುವುದಿಲ್ಲವೇ ಎಂದು ಹೇಳಿದರೆ, ನಂಬಿಕೆ ಇದೆ, ಅದಕ್ಕೆ ಕಾಗದದ ಮೇಲೆ ಬರೆಯುತ್ತಿದ್ದೇನೆ, ಮುಂದೆ ತಪ್ಪು ತಿಳುವಳಿಕೆ ಬೇಡ ಎಂದು ಹೇಳಿ. ಮೂರನೆಯ ವಿಷಯ ಭ್ರಮೆ ಮತ್ತು ಆಕರ್ಷಣೆ. ಈಗ ಚಂದ್ರನ ಸ್ಥಿತಿ ಹೇಗಿದೆ ಎಂದರೆ, ಯಾರಾದರೂ ಸಿಹಿಯಾಗಿ ಮಾತನಾಡಿದರೆ ಅಥವಾ ಸುಳ್ಳು ಸಹಾನುಭೂತಿ ತೋರಿಸಿದರೆ ನೀವು ಬೇಗನೆ ಕರಗಿಬಿಡುತ್ತೀರಿ. ವಿಶೇಷವಾಗಿ ವಿರುದ್ಧ ಲಿಂಗದವರ ವಿಷಯದಲ್ಲಿ ಜಾಗರೂಕರಾಗಿರಿ. ಯಾರೋ ಹೊಸಬರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವ ನಾಟಕ ಮಾಡಬಹುದು. ಆದರೆ ನೆನಪಿಡಿ, ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಸತ್ಯವಂತರಲ್ಲ. ನಿಮ್ಮನ್ನು ಬಳಸಿಕೊಳ್ಳಲು ನಾಟಕವಾಡುತ್ತಿರಬಹುದು. ಈ ಸಮಯದಲ್ಲಿ ಹೃದಯಕ್ಕಿಂತ ಹೆಚ್ಚಾಗಿ ಬುದ್ಧಿಯನ್ನು ಬಳಸಿ. ತಪ್ಪು ಸಹವಾಸ, ತಪ್ಪು ಪಾರ್ಟಿಗಳು ಅಥವಾ ಅನುಮಾನಾಸ್ಪದ ಕೆಲಸಗಳಿಂದ ದೂರವಿರಿ. ಇಲ್ಲದಿದ್ದರೆ ರಾಹುವಿನ ಭ್ರಮೆಯಿಂದಾಗಿ ಮಾಡದ ತಪ್ಪಿಗೆ ಈ ಬದನಾಮಾನಾಗುವ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯ ಮಾತು, ನೀವು ಇಲ್ಲಿಯವರೆಗೆ ಒಬ್ಬಂಟಿಯಾಗಿ ಹೋರಾಡಿದ್ದೀರಿ, ಒಬ್ಬಂಟಿಯಾಗಿ ಹತ್ತಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಕುಲದೇವತೆ ಕೋಪಗೊಂಡಿದ್ದಾರೆಯೇ? ಪಿತೃಗಳಿಗೆ ಶಾಂತಿ ಸಿಕ್ಕಿಲ್ಲವೇ? ಮನೆಯಲ್ಲಿ ಯಾರಾದರೂ ಏನಾದರೂ ಮಾಡಿಸಿದ್ದಾರೆಯೇ ಎಂಬ ಪ್ರಶ್ನೆಗಳು ಬಂದಿರಬಹುದು. ಯಾವಾಗಲೂ ಹೊರಗೆ ಹುಡುಕುವ ಬದಲು ಒಳಗೆ ನೋಡಿ. ನಿಮ್ಮ ಇಷ್ಟ ದೈವವನ್ನು ನೆನೆದು ಎಷ್ಟು ದಿನವಾಯಿತು? ಕುಲದೇವತೆಗಾಗಿ ದೀಪ ಹಚ್ಚಿದ್ದೀರಾ? ಪಿತೃಗಳ ಹೆಸರಿನಲ್ಲಿ ದಾನ ಮಾಡಿದ್ದೀರಾ? ಅಡಿಪಾಯವಿಲ್ಲದ ಮನೆ ಹೇಗೆ ನಿಲ್ಲುವುದಿಲ್ಲವೋ ಹಾಗೆಯೇ ಕುಲದೇವರು ಮತ್ತು ಪಿತೃಗಳ ಶಕ್ತಿ ಇಲ್ಲದೆ ವಂಶ ನಿಲ್ಲುವುದಿಲ್ಲ. ಅವರನ್ನು ಮರೆತಾಗ ಅವರು ಸುಮ್ಮನಾಗುತ್ತಾರೆ. ಅವರ ಸಹಾಯ ತಪ್ಪಿದಾಗ ಅದೃಷ್ಟ ಕೈಕೊಡುತ್ತೆ. ಈಗ ನೀವು ನಿಮ್ಮ ಈ ಬೇರುಗಳಿಗೆ ಮರಳುವ ಸಮಯ. ನೀವು ಇಂದು ಈ ವಿಡಿಯೋ ನೋಡುತ್ತಿರುವುದು ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡದ ಒಂದು ಸಂಕೇತ. ಏಳಿ, ಬದಲಾಗಿ ಮತ್ತು ದೇವರೊಂದಿಗೆ ಒಂದಾಗಿ. ನಿಮ್ಮ ಭಾಗ್ಯದಲ್ಲಿ ಇಲ್ಲದ ಮಾತು ನಿಮ್ಮನ್ನು ತಲುಪುವುದಿಲ್ಲ, ಆದರೆ ನಿಮ್ಮ ಭಾಗ್ಯದಲ್ಲಿದ್ದರೆ 1000 ಅಡೆತಡೆಗಳ ನಂತರವೂ ಅದು ನಿಮ್ಮ ಕಿವಿಯನ್ನು ತಲುಪುತ್ತೆ. ಈಗ ನಿಮ್ಮ ಜೀವನದಲ್ಲಿ 3 ದಿಕ್ಕುಗಳು ತೆರೆಯಲಿವೆ. ಒಂದು, ಧನ ಅರಿವು. ಎರಡನೆಯದು ಮನೆಯ ಸಂತೋಷ ಮತ್ತು ಮೂರನೆಯದು ನಿಮ್ಮ ಆತ್ಮಗೌರವ. ಇವುಗಳನ್ನ ಅರ್ಥ ಕೇಳಿಬಿಟ್ಟರೆ ನಷ್ಟ ನಿಮಗೆ. ಅರ್ಧ ಮಾತ್ರೆ ಸೇವಿಸಿದರೆ ಕಾಯಿಲೆ ವಾಸಿಯಾಗುವುದಿಲ್ಲ. ಆದ್ದರಿಂದ ಶಾಂತರಾಗಿ ಕೇಳಿ. ಮುಂದಿನ 48 ಗಂಟೆಗಳು ಮತ್ತು ಏಪ್ರಿಲ್ ಮೇ ತಿಂಗಳುಗಳು ಕೇವಲ ದಿನಾಂಕಗಳಲ್ಲ, ಅವು ನಿಮ್ಮ ಜೀವನದ ತಿರುವುಗಳು. ಈಗ ನೀವು ಜಾಗರೂಕರಾಗಿದ್ದರೆ ಮುಂದಿನ 48 ವಾರಗಳ ಕಾಲ ಅದೃಷ್ಟ ನಿಮ್ಮ ಪರವಾಗಿರುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲ್ ನೋಡುವ ತಪ್ಪು ಮಾಡಬೇಡಿ. ಹಾಸಿಗೆಯ ಮೇಲೆ ಕೈ ಮುಗಿದು, ಹೇ ಪ್ರಭು, ಇಂದಿನ ದಿನ ನನಗೆ ಅವಕಾಶವಾಗಲಿ, ಸರಿಯಾದ ಬುದ್ಧಿ ಕೊಡು ಎಂದು ಪ್ರಾರ್ಥಿಸಿ. ನಿಮ್ಮ ಹಸ್ತಗಳನ್ನು ನೋಡಿ ಕರಾಗ್ರೆ ವಸತೆ ಲಕ್ಷ್ಮೀ ಮಂತ್ರವನ್ನು ಪಠಿಸಿ. ಬೆಳಗ್ಗೆ ಎದ್ದಾಗ ಮೊದಲು ತಂದೆ ತಾಯಿ ಅಥವಾ ಇಷ್ಟ ದೈವದ ಮುಖವನ್ನು ನೋಡಿ. ನಕಾರಾತ್ಮಕ ವ್ಯಕ್ತಿಗಳಿಂದ ದೂರವಿರಿ. ಹಣ ಮತ್ತೆ ಮತ್ತೆ ನಿಲ್ಲುತ್ತಿದ್ದರೆ
ಖರ್ಚು ಬರುತ್ತಿದ್ದರೆ ಅದು ಕಾಕತಾಳೀಯವಲ್ಲ. ಹಣದ ವಿಷಯದಲ್ಲಿ ಜಾಗರೂಕರಾಗಿ ಇರಲು ಶನಿ ನೀಡುತ್ತಿರುವ ಈ ಸಂಕೇತವಿದು. ಹಣದ ಮೇಲೆ ಗೌರವ ಇರಲಿ. ಮನೆಯ ವಾತಾವರಣ ಭಾರವಾಗಿದ್ದರೆ, ಜಗಳಗಳನ್ನು ಆಗುತ್ತಿದ್ದರೆ ಅದು ಕೆಟ್ಟ ದೃಷ್ಟಿಯ ಪ್ರಭಾವವಿರಬಹುದು. ಇದಕ್ಕೆ ಸರಳ ಉಪಾಯವೆಂದರೆ ಶನಿವಾರ ಅಥವಾ ಮಂಗಳವಾರ ಸೂರ್ಯ ಮುಳುಗಿದ ಮೇಲೆ ಕೈಯಲ್ಲಿ 5 ಕಪ್ಪು ಮೆಣಸು ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದು ಹನುಮಂತನನ್ನು ಪ್ರಾರ್ಥಿಸಿ. ನಂತರ 4 ರಸ್ತೆಗಳು ಕೂಡುವ ಸ್ಥಳದಲ್ಲಿ 4 ದಿಕ್ಕಿಗೆ ಮೆಣಸು ಎಸೆದು 5ನೇಯದನ್ನು ಆಕಾಶಕ್ಕೆ ಎಸೆಯಿರಿ. ಹಿಂದೆ ನೋಡದೆ ಮನೆಗೆ ಬನ್ನಿ. ಮನೆಯ ಹೊಸ್ತಿಲನ್ನು ಗಂಗಾಜಲ ಅಥವಾ ಅರಿಶಿಣ ನೀರಿನಿಂದ ತೊಳೆಯಿರಿ. ರಾತ್ರಿ ಮಲಗುವ ಮುನ್ನ ಮೊಬೈಲ್ ಬಳಸಬೇಡಿ. ದಿಂಬಿನ ಬಳಿ ಆಧ್ಯಾತ್ಮಿಕ ಪುಸ್ತಕವಿಡಿ. ಈ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ 3 ಘಟನೆಗಳು ನಡೆಯಲಿವೆ. 1. ನಿಂತು ಹೋದ ಕೆಲಸಗಳು ಅಥವಾ ಹಣ ಬರಲಿದೆ. ಮನೆಯಲ್ಲಿ ಶುಭ ಕಾರ್ಯದ ಸುಳಿವು ಸಿಗಲಿದೆ. 3. ಮೋಸ ಮಾಡುವವರ ನಿಜ ಬಣ್ಣ ಬಯಲಾಗಲಿದೆ. ವಾರಕ್ಕೊಮ್ಮೆ ಅಶ್ವತ್ಥ ಮರಕ್ಕೆ ಹಾಲು ಮಿಶ್ರಿತ ನೀರು ಅರ್ಪಿಸಿ ಪಿತೃಗಳನ್ನು ಸ್ಮರಿಸಿ ಹಸಿದವರಿಗೆ ಅನ್ನವನ್ನು ನೀಡಿ. ನೆನಪಿಡಿ, ನೀವು ಒಬ್ಬೊಂಟಿಯಲ್ಲ. ನಿಮ್ಮೊಂದಿಗೆ ದೈವಶಕ್ತಿ ಇದೆ. ಬದಲಾವಣೆ ಹಂತ ಹಂತವಾಗಿ ಆಗುತ್ತದೆ. ಹಿಂದೆ ನಿರ್ಧಾರ ಮಾಡಿ ನೀವು ವಿಶ್ವಾಸದಿಂದ ಬದುಕುತ್ತೀರಿ ಎಂದು. ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ಇದು ಕೇವಲ ಒಂದು ತಿರುವು ಮಾತ್ರ. ಶ್ರದ್ಧೆಯಿಂದ ಶ್ರಮಿಸಿ, ಫಲ ಖಂಡಿತ ಸಿಗುತ್ತೆ. ಮಕರ ರಾಶಿಯವರಿಗೆ ಏಪ್ರಿಲ್ 9ರ ನಂತರ ಅದ್ಭುತ ಸಮಯ ಶುರುವಾಗಲಿದೆ. ಜಾಗರೂಕರಾಗಿರಿ ಮತ್ತು ಅದೃಷ್ಟವನ್ನು ಸ್ವಾಗತಿಸಿ. ಈ ಏಪ್ರಿಲ್ 13ರಿಂದ 2026ರ ನಂತರ ಪ್ರಾರಂಭವಾಗುವ ಈ ಒಂದು ವಿಶೇಷ ತಿಥಿ ಯೋಗ ಮತ್ತು ಈ ಗ್ರಹ ನಕ್ಷತ್ರಗಳ ಅಪರೂಪದ ಸಂಯೋಗ ಅಂತಲೇ ಅನ್ಬಹುದು. ನಿಮಗಾಗಿ ಕಲಿಯುಗದ ಅತಿ ದೊಡ್ಡ ಪವಾಡವೆಂದು ಸಾಬೀತಾಗಿದೆ. ನೀವು ಚಿನ್ನದ ಸಿಂಹಾಸನದ ಮೇಲೆ ಕುಳಿತುಕೊಳ್ತೀರಾ. ನಿಮ್ಮ ಜೀವನದಲ್ಲಿ 25 ಕೋಟಿ ರೂಪಾಯಿಗಳ ಭಾರಿ ಆಸ್ತಿ ಬರಲಿದೆ. ಈ ಆಸ್ತಿಯು ದೊಡ್ಡ ಪ್ರಾಪರ್ಟಿಯಾಗಿರಬಹುದು, ಯಶಸ್ವಿ ವ್ಯಾಪಾರವಾಗಿರಬಹುದು ಅಥವಾ ಇದ್ದಕ್ಕಿದ್ದಂತೆ ಸಿಗುವ ಆಸ್ತಿಯಾಗಿರಬಹುದು. ಆದರೆ ಇದೆಲ್ಲವೂ ನಿಮ್ಮ ಕೈಯಲ್ಲಿದೆ. ವಿಧಾತು ನಿಮ್ಮ ಹೆಸರಿನಲ್ಲಿ ಈ ರಾಜ ವೈಭೋಗವನ್ನು ಮೊದಲೇ ಬರೆದಿದ್ದಾನೆ. ವರ್ಷಗಳ ಕಠಿಣ ಪರಿಶ್ರಮ, ತಪಸ್ಸು ಮತ್ತು ತೊಂದರೆಗಳ ಒಂದು ಫಲ ಈಗ ನಿಮಗೆ ಸಿಗಲಿದೆ. ಈ ಸಂತೋಷದ ಜೊತೆಗೆ ಒಂದು ದೊಡ್ಡ ಎಚ್ಚರಿಕೆಯೂ ಕೂಡ ಅಗತ್ಯವಿದೆ. ಈ ವಿಶೇಷ ಅವಧಿಯಲ್ಲಿ ನೀವು ತಿಳಿಯದೆಯೇ ಒಂದು ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಇಡೀ ಜೀವನ ನರಕವಾಗಬಹುದು. ಈ ಪಾದದ ಕೆಳಗಿನ ನೆಲ ಕುಸಿಯಬಹುದು ಮತ್ತು 25 ಕೋಟಿ ಆಸ್ತಿ ಹಣ ನಿಮ್ಮ ಕೈಯಿಂದ ಜಾರಿ ಶಾಶ್ವತವಾಗಿ ಹೋಗಬಹುದು. ಆದ್ದರಿಂದ ನಾನು ನಿಮ್ಮನ್ನು ವಿನಂತಿಸುತ್ತೇನೆ, ಈ ವಿಡಿಯೋವನ್ನು ಗುಟ್ಟಾಗಿ ಏಕಾಂತದಲ್ಲೇ ನೋಡಿ. ಇದರ ಬಗ್ಗೆ ಯಾರಿಗೂ ಹೇಳಬೇಡಿ. ಏಕೆಂದರೆ ನಿಮ್ಮ ಸುತ್ತಲೂ ಹೊಟ್ಟೆ ಕಿಚ್ಚು ಪಡುವ ಜನರು ತುಂಬಿದ್ದಾರೆ. ಅವರು ನಿಮ್ಮ ಅದೃಷ್ಟವನ್ನು ನೋಡಿ ಉರಿಯುತ್ತಾರೆ ಮತ್ತು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು. ಈ 2026 ಅಂದರೆ ಏಪ್ರಿಲ್ 13 ಈ ವರುದಿನಿ ಏಕಾದಶಿ ಇದೆ. ಈ ಪವಿತ್ರ ಪ್ರಭಾವ ಪ್ರಾರಂಭವಾಗುತ್ತಿದೆ ಮತ್ತು ಅದರ ನಂತರ ಏಪ್ರಿಲ್ ಹಾಗೂ ಮೇ ಅದರ ಪೂರ್ಣ ತಿಂಗಳವರೆಗೆ ನಿಮ್ಮ ಜಾತಕದಲ್ಲಿ ಅತ್ಯಂತ ಶಕ್ತಿಯುತ ಧನಯೋಗ, ಲಕ್ಷ್ಮೀ ಪ್ರಾಪ್ತಿ ಯೋಗ ಮತ್ತು ಈ ಮಾಲವ್ಯ ಯೋಗದಂತಹ ಅಪರೂಪದ ಯೋಗಗಳು ರೂಪುಗೊಳ್ಳುತ್ತಿವೆ. ಈ ಯೋಗಗಳಿಂದಾಗಿ ನಿಮ್ಮ ಜಾತಕದಲ್ಲಿ ಕಲಿಯುಗದ ಅತಿ ದೊಡ್ಡ ಪವಾಡ ಸಂಭವಿಸಲಿದೆ. ಕಲ್ಪನೆ ಮಾಡಿಕೊಳ್ಳಿ, ವರ್ಷಗಳಿಂದ ನಡೆದು ಬರುತ್ತಿರುವ ನಿಮ್ಮ ತಪಸ್ಸು, ಶ್ರಮ ಮತ್ತು ತಾಳ್ಮೆಯ ಫಲ ಈಗ ಒಟ್ಟಿಗೆ ನಿಮ್ಮ ಜೀವನದಲ್ಲಿ ಸುರಿಯಲಿದೆ. ನೀವು ಕಳೆದ ಹಲವು ವರ್ಷಗಳಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀರಿ. ಈ ಬಡತನದ ಏಟು, ದೈನಂದಿನ ತೊಂದರೆಗಳು, ಆರೋಗ್ಯದ ಸಮಸ್ಯೆಗಳು ಒಂದಾದ ನಂತರ ಒಂದು ಬರುತ್ತಿದ್ದವು. ಕೌಟುಂಬಿಕ ಕಲಹವು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತಿತ್ತು ಮತ್ತು ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಪ್ರತಿ ಹಂತದಲ್ಲೂ ಪೀಡಿಸುತ್ತಿತ್ತು. ಇದೆಲ್ಲವೂ ವರ್ಷಗಳಿಂದ ನಿಮ್ಮ ಜೀವನದ ಭಾಗವಾಗಿತ್ತು. ಹಲವು ಬಾರಿ ಈಗ ಎಲ್ಲವೂ ಮುಗಿದು ಹೋಯಿತು, ಯಾವುದೂ ದಾರಿ ಇಲ್ಲ ಎಂದು ಅನಿಸಿರಬಹುದು. ಈಗ ವಿಧಾತು ಬರೆದದ್ದು ಪೂರ್ಣಗೊಳ್ಳುವ ಸಮಯ ಬಂದಿದೆ. ನಿಮ್ಮ ಅದೃಷ್ಟವು ಇದ್ದಕ್ಕಿದ್ದಂತೆ ಹಾರಲಿದೆ. ಏಪ್ರಿಲ್ ಮಧ್ಯದಿಂದ ಮೇ ಅಂತ್ಯದವರೆಗೆ ನಿಮ್ಮ ಭಾಗ್ಯವು ಕಮಲದಂತೆ ಅರಳಲಿದೆ. ಹಿಂದೆ ನಿಮ್ಮನ್ನು ನೋಡಲು ಇಷ್ಟಪಡದವರು, ನಿಮ್ಮ ಮೇಲೆ ದ್ವೇಷ ಸಾಧಿಸುತ್ತಿದ್ದವರು, ನಿಮ್ಮ ಸಣ್ಣ ಕೆಲಸದ ಬಗ್ಗೆಯೂ ಕಾಮೆಂಟ್ ಮಾಡುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮನ್ನು ಹೊಗಳುತ್ತಾರೆ. ಸಮಯ ಯಾರ ಜೊತೆ ಇರುತ್ತದೆಯೋ ಅವರು ದೊಡ್ಡ ಸಾಮ್ರಾಜ್ಯಗಳನ್ನೇ ಕೊನೆಗಾಣಿಸಬಹುದು ಎಂದು ಹೇಳಲಾಗುತ್ತೆ. ಸಮಯದ ಶಕ್ತಿ ಅನಂತವಾಗಿದೆ. ಬಡವನ ಮಗು ರಾಜನಾಗಬಹುದು ಮತ್ತು ಶ್ರೀಮಂತನ ಸ್ಥಿತಿಯು ಕ್ಷಣಾರ್ಧದಲ್ಲಿ ಹದಗೆಡಬಹುದು. ಆದರೆ ಅದೃಷ್ಟವು ಒಲಿದಾಗ, ಗ್ರಹ ನಕ್ಷತ್ರಗಳು ನಿಮ್ಮ ಪರವಾಗಿ ಬಂದಾಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಹಣದ ಮಳೆ ಎಷ್ಟು ಸುರಿಯುತ್ತೆ ಎಂದರೆ ನೀವು ಸ್ವತಃ ಆಶ್ಚರ್ಯಚಕಿತರಾಗುತ್ತೀರಿ. 25 ಕೋಟಿಯ ಆಸ್ತಿ, ಚಿನ್ನದ ಸಿಂಹಾಸನ, ಎಲ್ಲೆಡೆ ಸಂತೋಷ ಮತ್ತು ಗೌರವ ಎಲ್ಲವೂ ನಿಮಗಾಗಿ ಕಾಯುತ್ತಿದೆ.
ಈ ಸಮಯದಲ್ಲಿ ನೀವು ಬಹಳ ಜಾಗರೂಕರಾಗಿ ಇರಬೇಕು. ಇದು ಬಂಗಾರದ ಸಮಯ. ಆದರೆ ನಿಮ್ಮ ಎಚ್ಚರ ತಪ್ಪಿದರೆ ಈ ಬಂಗಾರವು ಮರಳಿನಂತೆ ಕೈಯಿಂದ ಜಾರಬಹುದು. ನೀವು ಮಾಡಬಾರದ 2 ದೊಡ್ಡ ತಪ್ಪುಗಳಿವೆ. ಮೊದಲನೆಯ ತಪ್ಪು ಎಂದರೆ ನಿಮ್ಮ ಸ್ವಭಾವ ಬಹಳ ಭಾವುಕ ಮತ್ತು ಒಳ್ಳೆಯದು. ಈ ಒಳ್ಳೆಯತನವೇ ನಿಮ್ಮ ದೊಡ್ಡ ಗುಣ ಮತ್ತು ದೊಡ್ಡ ದೌರ್ಬಲ್ಯವೂ ಹೌದು. ನೀವು ಯಾರಿಗೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಜನರು ಸಿಹಿ ಮಾತುಗಳಿಂದ ನಿಮ್ಮನ್ನು ಬಳಸಿಕೊಳ್ತಾರೆ. ಹಣ, ಸಾಲ ಕೇಳ್ತಾರೆ, ಕೆಲಸ ಮಾಡಿಸಿಕೊಳ್ತಾರೆ, ಆದರೆ ನಂತರ ಮುಖ ತಿರುಗಿಸುತ್ತಾರೆ. ನಿಮ್ಮ ಈ ಒಂದು ಗುಣವನ್ನು ಜನರು ದುರುಪಯೋಗ ಪಡಿಸಿಕೊಳ್ತಾರೆ. ಎರಡನೆಯ ತಪ್ಪು ಎಂದರೆ ಉತ್ಸಾಹದಲ್ಲಿ ಬಂದು ಅನಗತ್ಯ ಖರ್ಚು ಮಾಡುವುದು. ನಿಮಗೆ ಯಾವುದಾದರೂ ಸಂತೋಷ ಸಿಕ್ಕಾಗ ಅಥವಾ ಅವಕಾಶ ಸಿಕ್ಕಾಗ ನೀವು ಸಂಬಂಧಿಯೊಂದಿಗೆ ಪ್ರವಾಸಕ್ಕೆ ಹೋಗುತ್ತೀರಿ. 2 ಕೈಗಳಿಂದ ಹಣವನ್ನು ಚೆಲ್ಲುತ್ತೀರಿ. ಈ ಬಜೆಟ್ ಬಗ್ಗೆ ಗಮನ ಕೊಡುವುದಿಲ್ಲ. ಸಣ್ಣ ಸಣ್ಣ ಸಂತೋಷಗಳಿಗಾಗಿ ಎಷ್ಟು ಖರ್ಚು ಮಾಡುತ್ತೀರಿ ಎಂದರೆ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈ 2 ತಪ್ಪುಗಳಿಂದ ನೀವು ಪಾರಾಗಬೇಕು. ಇದರ ಹೊರತಾಗಿ ಕಳೆದ ಹಲವು ವರ್ಷಗಳಿಂದ ಒಬ್ಬ ಮಹಿಳೆಯಿಂದ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಯ ಪ್ರಭಾವವಿದೆ. ಅದು ನಿಮ್ಮ ಇಡೀ ಜೀವನವನ್ನು ನರಕ ಮಾಡುತ್ತಿದೆ. ಈ ಮಹಿಳೆ ನಿಮ್ಮ ಆಪ್ತ ವಲಯದಲ್ಲಿಯೇ ಇದ್ದಾಳೆ. ಬಹುಶಃ ಕುಟುಂಬದ ಸದಸ್ಯರು, ಸಂಬಂಧಿಕರು ಅಥವಾ ನೆರೆಹೊರೆಯ ಮಹಿಳೆಗಾಗಿ ನಿಮ್ಮನ್ನು ಈ ಕೆಳಕ್ಕೆ ಎಳೆಯುತ್ತಿದ್ದಾಳೆ. ಇದರ ಲಕ್ಷಣಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿವೆ. ಮನಸ್ಸಿನಲ್ಲಿ ನಿರಂತರ ಚಟಪಟಿಕೆ, ತಲೆಯ ಮೇಲೆ ಹೊರೆ ಇದ್ದಂತೆ ಅನಿಸುವುದು, ರಾತ್ರಿ ಸರಿಯಾಗಿ ನಿದ್ದೆ ಬಾರದಿರುವುದು ಅಥವಾ ಭಯಾನಕ ಕನಸುಗಳು ಬೀಳುವುದು, ದಿನವಿಡೀ ಸುಸ್ತು, ಮುಖದ ಕಳೆ ಗುಂದುವುದು, ಕೋಪ ಹೆಚ್ಚಾಗುವುದು, ದಾಂಪತ್ಯ ಜೀವನದಲ್ಲಿ ಅಶಾಂತಿ ಮತ್ತು ಮನೆಯ ತುಳಸಿ ಗಿಡ ಒಣಗಿ ಹೋಗುವುದು ಇವೆಲ್ಲವೂ ತಾಂತ್ರಿಕ ಕ್ರಿಯೆಯ ಸ್ಪಷ್ಟ ಸಂಕೇತಗಳು. ಆದರೆ ಚಿಂತಿಸಬೇಡಿ. 13 ಏಪ್ರಿಲ್ 2026 ನಂತರದ ಈ ಒಂದು ವಿಶೇಷ ತಿಥಿ ಯೋಗದಲ್ಲಿ ನಾವು ನಿಮಗೆ ಅಂತಹ ಪ್ರಭಾವಶಾಲಿ ಪರಿಹಾರಗಳನ್ನು ಹೇಳುತ್ತಿದ್ದೇವೆ. ಆದ್ದರಿಂದ ನೀವು ಈ ನಕಾರಾತ್ಮಕ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತರಾಗುವಿರಿ. ಈ ಪರಿಹಾರಗಳನ್ನು ನಿಷ್ಠೆಯಿಂದ ಮಾಡುವುದರಿಂದ ತಾಂತ್ರಿಕ ಕ್ರಿಯೆಯ ಪರಿಣಾಮವು ಕೈಗೊಳ್ಳುವುದು ಮಾತ್ರವಲ್ಲದೆ ನಿಮ್ಮ ಅದೃಷ್ಟವೂ ಕೂಡ ಒಳೆಯುತ್ತೆ. ಹಳೆಯ ಮನಸ್ತಾಪಗಳು ದೂರವಾಗುತ್ತೆ. ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಮರಳುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅನಗತ್ಯ ಕೋಪ ಮತ್ತು ಅಭಿಮಾನದಿಂದ ದೂರವಿರಿ. ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ. ಇದು ಮಕರ ರಾಶಿಯವರಿಗೆ ಸುವರ್ಣ ಕಾಲ ಅಂತಾನೆ ಅನ್ಬಹುದು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.